ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ಯಾಕ್ ಟು ದಿಸ್ ಚಾನಲ್. ಈ ಚಾನಲ್ಗೆ ಮತ್ತೆ ವಾಪಸ್ ಬಂದು ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಐ ಟೇಕನ್ ಅ ಟೆಂಪರರಿ ಶಾರ್ಟ್ ಬ್ರೇಕ್. ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೆ ಆಫ್ 2 to 3 months ಬಿಕಾಸ್ ಆಫ್ ಅದರ್ ಪ್ರಯಾರಿಟೀಸ್ ಇನ್ ಮೈ ಲೈಫ್. ಬಟ್ ನಾವು ಈಗ ಇನ್ಮೇಲೆ ಐ ವಿಲ್ ಟ್ರೈ ಟು ಬಿ ರೆಗ್ಯುಲರ್ ಆ್ಯಂಡ್ ಪೋಸ್ಟ್ ರೀಡಿಂಗ್ಸ್. ನಿಮ್ಗೆ ಇಷ್ಟ ಆಗಿರೋಂಥ ಬೇರೆ ಟಾಪಿಕ್ಕಿನ ರೀಡಿಂಗ್ಸ್ನ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ವೆಯ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ರೀಡಿಂಗ್ಸ್ ಹೇಗೆ ಅನಿಸ್ತು, ಇನ್ಮೇಲೆ ನೀವು ಯಾವ ಥರ ರೀಡಿಂಗ್ ನೋಡೋಕ್ಕೆ ಇಷ್ಟಪಡ್ತೀರಾ, ಯಾವ ಟಾಪಿಕ್ ಮೇಲೆ ರೀಡಿಂಗ್ಸ್ ನೋಡೋಕ್ಕೆ ಇಷ್ಟಪಡ್ತೀರಾ, ಈ ರೀಡಿಂಗ್ಸ್ ರೆಸನೇಟ್ ಆಯಿತಾ ಅಂತ ನನಗೆ ಮುಂಚೆ ಹೇಗೆ ತಿಳಿಸ್ತಾ ಇದ್ರಿ ಹಾಗೆ ತಿಳಿಸಿ. ಆ್ಯಂಡ್ ನಾನು ಮತ್ತೆ ಹೊಸ ರೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ ಕಾಮನ್ಲಿ ಆಸ್ಡ್ ಕ್ವಶನ್. ತುಂಬ ಕಾಮನ್ ಆಗಿ ಕೇಳುವಂಥ ಕ್ವಶನ್, ಎಸ್ ಆರ್ ನೋ ರೀಡಿಂಗ್ಸ್ನ ನಾವು ನೋಡೋಣ. ಸೊ ಇದು ಒಂದು ಆ್ಯಸ್ ಯೂಶುವಲ್ ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ 2 ಪೈಲ್ ಇದೆ. ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ, ಯಾವ ಪೈಲ್ ರೆಸನೇಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಬೋದು. ಸೊ ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಮ್ಮೆ ಹೇಳ್ತೀನಿ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಆ್ಯಂಡ್ ಇದು ಒಂದು ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ನ ಮೆನ್ಷನ್ ಮಾಡ್ತೀನಿ. ಹೋಗ್ಬಿಟ್ಟು ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಯಾರ್ಯಾರು ಈ ಪೈಲ್ 1 ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1 ವ್ಯೂವರ್ಸ್, ಇದು ಎಸ್ ಆರ್ ನೋ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ ಕ್ವಶನ್ ಬಗ್ಗೆ ಕ್ಲಾರಿಟಿ ಬೇಕೋ ಆ ಕ್ವಶನ್ನ ನೀವು ಕೇಳ್ಕೊಳ್ಳಿ. ಓಕೆ, ಆ್ಯಂಡ್ ಟೇಕ್ ಅ ಡೀಪ್ ಬ್ರೀತ್. Take a deep breath for me. ಓಕೆ, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪ್ರಶ್ನೆನ ನೀವು ಕೇಳಿಕೊಂಡು ಟ್ಯಾರೋ ಆ್ಯಂಡ್ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಕರೆಕ್ಟ್ ಆನ್ಸರ್, ಕರೆಕ್ಟ್ ಡೈರೆಕ್ಷನ್, ಕ್ಲಾರಿಟಿ ಸಿಗಲಿ ಅಂದ್ಬಿಟ್ಟು. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಕ್ವಶನ್ನ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಟ್ಯಾರೋ ಮುಖಾಂತರ ನಿಮಗೆ ಎಸ್ ಆರ್ ನೋ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಪೈಲ್ 1 ವ್ಯೂವರ್ಸ್. ಓಕೆ, ಸೊ ಪೈಲ್ 1 ವ್ಯೂವರ್ಸ್, ಒಂದು ಕಾರ್ಡ್ ಬಿದ್ದಿದೆ, ನೋಡೋಣ. ಸೊ ಈ ಒಂದು ಕಾರ್ಡ್ ಅಪ್ಸೈಡ್ ಡೌನ್ ಬಂದಿದೆ, ರಿವರ್ಸಲ್ಲಿ ಬಿದ್ದಿದೆ. ಸೊ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ. ಸೊ ಸದ್ಯದಲ್ಲಿ ನೀವೇನು ಕ್ವಶನ್ ಕೇಳ್ಕೊಂಡಿದ್ದೀರಾ, ಐ ಥಿಂಕ್ ಇಟ್ ಇಸ್ ನಾಟ್ ದ ರೈಟ್ ಟೈಮ್. ಇದು ಇವಾಗ ಎನರ್ಜೀಸ್ ಚೇಂಜ್ ಆಗ್ತಾ ಇರುತ್ತೆ. ಪ್ರಸ್ತುತವಾಗಿ ನೀವು ಯಾವಾಗ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಇಟ್ಸ್ ನಾಟ್ ದ ರೈಟ್ ಟೈಮ್. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ. ಸೊ ನೋಡಿ, ನಿಮ್ಮ ಸಿಚುವೇಶನ್ಗೆ ರೆಸನೇಟ್ ಆದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಫೋರ್ಸ್ ಫಿಟ್ ಮಾಡೋಕ್ಕೆ ಹೋಗಬೇಡಿ. ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ, ಅಥವಾ ಬೇರೆ ಟ್ಯಾರೋ ರೀಡರ್ಸ್ನ ಬೇರೆ ರೀಡಿಂಗ್ಸ್ ಇದೆ, ಅದನ್ನು ಕೂಡ ನೋಡ್ಬೋದು. ಬಟ್ ಯಾರಿಗೆ ಕ್ವಿಕ್ಕಾಗಿ ಕ್ಲಾರಿಟಿ ಬೇಕಿತ್ತು, ಸೊ ಪೈಲ್ 1 ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಪೈಲ್ 2 ವ್ಯೂವರ್ಸ್, take a deep breath for me. Take a deep breath. And ನಿಮ್ಮ ಮನಸ್ಸಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಓ ವಾವ್, ನಿಮ್ಮ 2 ಕಾರ್ಡ್ ಬಿದ್ದಿದೆ. ಸೊ ಇದು ಒಂದು ಕರೆಕ್ಟ್ ಆನ್ಸರ್ ಸಿಗೋದಿಲ್ಲ. ಪೈಲ್ 2 ವ್ಯೂವರ್ಸ್, ನಿಮ್ಮ ಮನಸ್ಸಲ್ಲಿ ನಿಮ್ಮ ಪ್ರಶ್ನೆನ ಕೇಳ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ಟ್ಯಾರೋ ಮುಖಾಂತರ ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಪ್ರಶ್ನೆನ ಕೇಳ್ಕೊಂಡಿದ್ದೀರಾ ಅಂದ್ಕೊತೀನಿ. ಏನು ಆನ್ಸರ್ ಬರುತ್ತೆ ಪೈಲ್ 2 ವ್ಯೂವರ್ಸ್ ನೋಡೋಣ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ಈ ಥರ ಡೈರೆಕ್ಷನಲ್ಲಿ ಬಂದಿದೆ, ವಿಚ್ ಇಸ್ ಅ 50-50% ಚಾನ್ಸ್. ಓಕೆ, ಎಸ್ ಆರ್ ನೋ. ಸೊ ಫಾರ್ ಅ ಬೆಟರ್ ಕ್ಲಾರಿಟಿ ನೋಡೋಣ, ಇನ್ನೊಂದು ಕಾರ್ಡ್ ತೆಗೆಯೋಣ.
ಸೊ ಪೈಲ್ ಟು ವ್ಯೂವರ್ಸ್, ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ. ಓಕೆ, ಇವಾಗ ಇದು ಕಲೆಕ್ಟಿವ್ ರೀಡಿಂಗ್ ಥರ ಅನಿಸ್ತಾ ಇದೆ. ಸೊ ನೀವು ಏನು ಅನ್ಕೊತಾ ಇದ್ದೀರಾ, ಇಟ್ ಇಸ್ ನಾಟ್ ದ ರೈಟ್ ಟೈಮ್. ಸೊ ಸದ್ಯಕ್ಕೆ ಆ ಕೆಲಸ ಇಮಿಡಿಯೇಟ್ಲಿ ಆಗೋ ಥರ ಕಾಣಿಸೋದಿಲ್ಲ. ಯು ವಿಲ್ ಹ್ಯಾವ್ ಟು ವೆಯ್ಟ್. ಓಕೆ, ಕೆಲವೊಂದು ಸತಿ ಏನಾದರೂ ನಡೆದಿಲ್ಲ ಅಂದರೆ ದಟ್ಸ್ ಫಾರ್ ಎ ಗ್ರೇಟರ್ ಗುಡ್, ನಮ್ಮ ಒಂದು ಗ್ರೇಟರ್ ಗುಡ್ ಎನರ್ಜಿ ಅಥವಾ ನಮ್ಮ ಒಳ್ಳೆಯದಕ್ಕೋಸ್ಕರನೇ ಆಗುತ್ತೆ. ಸೊ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನೋ. ಸೊ ಪೈಲ್ ಟು ವ್ಯೂವರ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ರೀಡಿಂಗ್ ಹೇಗೆ ಅನಿಸ್ತು, ಕ್ಲಾರಿಟಿ ಸಿಗ್ತಾ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಿತ್ತು ಅಂದರೆ ಒಂದು ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ಸ್ನ ಬುಕ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.